ನಿಮಗಿಂತಾನು ಕಳಪೆ ಆಟದವರು ಅಲ್ಲಿದ್ದಾರೆ, ಆಟ ಆಡ್ತಿರೋರು ಇನ್ನು ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ಇನ್ನು ಕೂಡ ಓಪನ್ ಅಪ್ ಆಗದೇ ಇರೋರು ಕೂಡ ಇದ್ದಾರೆ. ಇಲ್ಲ ಒಂದ್ ಕಡೆ ಚಂದ್ರಪ್ರಭಾ ಅವರು ತಪ್ಪು ಡಿಸಿಷನ್ ತಗೊಂಡ್ರ ಅಂತ ನಿಮ್ಮ ಅಭಿಮಾನಿಗಳಿಗೆ ಅನಿಸಿದೆ, ಎಲ್ಲ ಒಂದ್ ಕಡೆ ನಮಗೂ ಹಾಗೆ ಅನಿಸ್ತಿದೆ. ನನಗೆ ಏನು ಅಂದ್ರೆ ಮೇಡಮ್, ಈಗ ನನಗೆ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಪಟ್ಟೆ ಆಸೆ ಪಟ್ಟೆನೆ ಹೋಗಿತ್ತು. 6 ವಾರಗಳ ಕಾಲ ಇದೆ, ಎಲ್ಲ ಜನಗಳೆಲ್ಲ ಆಶೀರ್ವಾದ ಮಾಡಿದ್ರು. ನನಗೆ ಒಂದು ಉತ್ತಮನು ಬರುತ್ತೆ, ಉತ್ತಮ ಅಂದ್ರೆ ಚೆನ್ನಾಗಿ ಅದನ್ನೇ ನೋಡ್ಕೊಂಡೆ ಹೇಳಿದ್ರು ಇವ್ರೆ ಸೆಲ್ಫ್ ಉತ್ತಮ ಅಂತ ಬಂದ ತಕ್ಷಣ ನನ್ಗೆ ಅನಿಸ್ತು, ಯಾಕೆಂದ್ರೆ ಬೇಡ, ನನಗೆ ಬಿಗ್ ಬಾಸ್ ಬೇಡ, ಸಾಕು ಇಷ್ಟು ದಿನ ಇದ್ದೀನಿ, ಇನ್ಮೇಲೆ ನನಗೆ ಬಿಗ್ ಬಾಸ್ ಸಹವಾಸ ಬೇಡ, ನಾನು ಆಚೆ ಹೋಗೋಣ ಅಂತ ಸ್ವಯಂ ಘೋಷಿತವಾಗಿ ನಾನೇ ಆಚೆ ಬರ್ತೀನಿ ಅಷ್ಟೇ. ಅದೇ ನೀವು ಆಚೆ ಬರೋ ಕಂಟೆಸ್ಟೆಂಟೇ ಅಲ್ಲ, ಇನ್ನೂ 12 ವಾರ 13 ವಾರ ಇರುವಂತ ಕಂಟೆಸ್ಟೆಂಟ್. ಯಾಕಂದ್ರೆ ಚೆನ್ನಾಗಿ ಬಿಗ್ ಬಾಸ್ ಮನೆ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಬರೋದು ಎಂಟರ್ಟೈನ್ಮೆಂಟ್ ಮತ್ತೆ ಟಾಸ್ಕ್ ಇದು ಬರುತ್ತೆ. ಎಂಟರ್ಟೈನ್ಮೆಂಟ್ ಒಂದು ಡಿಪಾರ್ಟ್ಮೆಂಟ್ ಇಂತ ಹೋದವರು ಗಿಲ್ಲಿದು ನಿಮ್ದು ಕಾಂಬಿನೇಷನ್ ಇತ್ತೀಚೆಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿರತ್ತೆ. ಅವಾಗ್ಲೇ ನೀವು ಹೊರಗೆ ಬರ್ತಿರೋದು ತುಂಬಾ ಜನರಿಗೆ ಬೇಸರವಾದ ಸಂಗತಿನೂ ಆಗುತ್ತೆ. ಎಷ್ಟೋ ಜನ ಕಮೆಂಟ್ಸ್ ಬಾಕ್ಸ್ ಅಲ್ಲೂ ಹಾಕ್ತಾರೆ, ಯಾಕೆ ಚಂದ್ರಪ್ರಭಾ ಅವ್ರು ಹೊರಗೆ ಬಂದ್ರು, ಯಾಕೆ ಚಂದ್ರಪ್ರಭಾ ಅವ್ರು ಹೊರಗೆ ಬಂದ್ರು ಅಂತ. ಎಲ್ಲೋ ಒಂದ್ ಕಡೆ ನೀವು ಹೊರಗೆ ಬಂದಾಗ ಮನೆಯವ್ರದ್ದು ರಿಯಾಕ್ಟ್ ಯಾವ ರೀತಿ ಇರುತ್ತೆ? ಏನಿಲ್ಲ, ಪ್ರತಿಯೊಂದು ನಮ್ಮ ತಾಯಿ ಆಗ್ಬೋದು, ನಮ್ಮ ಹೆಂಡತಿ ಆಗ್ಬೋದು, ನಮ್ಮ ಆತ್ಮೀಯ ಸ್ನೇಹಿತರಾಗ್ಬೋದು, ನನ್ನ ತುಂಬಾ ಹತ್ರದಿಂದ ನೋಡಿರುವಂತಹ ಎಲ್ಲ ಅಭಿಮಾನಿಗಳಾಗ್ಬೋದು, ಇನ್ನೂ ಸ್ವಲ್ಪ ದಿನ ಇರ್ಬೋದಾಗಿತ್ತಲ್ಲ, ಆಡ್ಬೋದಾಗಿತ್ತಲ್ಲ ಅಂತ ಅವ್ರದೆಲ್ಲ ಇದ್ದೇ ಇರುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ನನ್ಗೆ ಬೇಡ ಅಂತ ಅನ್ನಿಸ್ತು. ಯಾಕಂದ್ರೆ ನೋಡೋಣ, ಆಯ್ತು ಇದ್ರಲ್ಲಿ ಏನೋ ಇಷ್ಟ ಇಲ್ಲದೆ ಬಂದಿರ್ಬೋದು, ಮುಂದೆ ಬೇಕಾದಷ್ಟು ಕಾರ್ಯಕ್ರಮಗಳೈತೆ, ಹಲವಾರು ಪ್ರಾಜೆಕ್ಟ್ ಇರೋದ್ರಿಂದ ಅದ್ರಲ್ಲಿ ಮಾಡೋಣ, ಇದೇನು ಬೇಡ ಅಂತ. ಬಿಗ್ ಬಾಸ್ ಹೋಗ್ಬೇಕು ಅನ್ನೋದೊಂದು ಕನಸಿತ್ತು, ನಾನು ಒಂದೇ ವಾರಕ್ಕೆ ಬಂದ್ರು ನಾನು ಆ ಮನೇಲಿ ಇದ್ದೆ ಅನ್ನೋ ಫೀಲಿಂಗ್ ಇತ್ತು. ಇಲ್ಲ, ಅದು ಕೊನೆ ತನಕ ಇರ್ಬೇಕು ಅಂತಾನೆ ಓದಿದ್ದು ನಿಜವಾಗ್ಲೂ. ಆಮೇಲೆ ಒಂದು ಆದ್ಮೇಲೆ ಬೇಡ ನನಗೆ ಬೇಡ ಅಂತಂದ್ರೆ ನಾನು ನಿರ್ಧಾರ ಮಾಡ್ಕೊಂಡು ಆಚೆ ಬಂದೆ. ಇವಾಗ ಅಲ್ಲಿ ಹೆಣ್ಮಕ್ಳ ಮಧ್ಯೆ ಹೊಂದಾಣಿಕೆ ಇದೆಯಾ ಬಿಗ್ ಬಾಸ್ ಅಲ್ಲಿ? ಯಾಕಂದ್ರೆ ಯಾವಾಗ್ಲೂ ಕಿರುಚಾಟ ಅರ್ಚಾಟ, ಅವ್ರ ಮೇಲೆ ಇವರು ಚೀರಾಡೋದು, ಇವ್ರ ಮೇಲೆ ಅವರು ಬ್ಲೇಮ್ ಮಾಡೋದು ನಡೀತಿರುತ್ತೆ ಸಾಕಷ್ಟು. ಅಂತಂದ್ರೆ ಅಶ್ವಿನಿ ರಕ್ಷಿತಾ ಅವ್ರು ನೋಡ್ಬೋದು, ಮೊನ್ನೆ ನಡೆದ ಘಟನೆಗಳಲ್ಲಿ ರಿಷಾ ಅವರಾಗಿರ್ಬೋದು, ರಾಶಿಕಾ ಅವರಾಗಿರ್ಬೋದು. ನಾನು ಈಗ ಸತ್ಯವಾಗ್ಲೂ ನೋಡೇ ಇಲ್ಲ ಏನಾಗಿದೆ ಅಂತ. ಹೌದಿಲ್ಲ, ನೀವು ವಿಡಿಯೋ ಎಲ್ಲ ಬಿಸಿ ಗೊತ್ತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.